ಮರಳಿನ ರೂಪದಲ್ಲಿ ಸಾಗುತ್ತಿದೆ ಕರ್ನಾಟಕದ ಸಂಪತ್ತು. ತಡೆಯಿಲ್ಲದೆ ರಾಜಾರೋಷವಾಗಿ ಬೆಳೆದು ನಿಂತಿದೆ ಅಕ್ರಮ ಮರಳು ಸಾಗಾಣಿಕೆಯ ಜಾಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಾರೆ ಎಂಬುದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ಈ ಕುರಿತಾದ ವಿಶೇಷ ವರದಿ ನಮ್ಮ ಐಸಿಬಿ ವರದಿಗಾರ ಅಪ್ಪು ಹುಕ್ಕೇರಿ ಇವರಿಂದ. ಅಕ್ರಮ ಮರಳು ಸಾಗಾಣಿಕೆ ಜಾಲ ಇತ್ತೀಚೆಗೆ ಹೆಚ್ಚಾಗಿದ್ದು, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಯಾವುದೇ ಅಧಿಕಾರಿಗಳ ಭಯವಿಲ್ಲದೆ ಹಗಲು ರಾತ್ರಿ ಎನ್ನದೇ ರಾಜಾರೋಷವಾಗಿ ಕರ್ನಾಟಕದ ಸಂಪತ್ತು ಮಹಾರಾಷ್ಟ್ರಕ್ಕೆ ಮರಳಿನ ರೂಪದಲ್ಲಿ ಅಕ್ರಮವಾಗಿ ಸಾಗುತ್ತಿರುವುದು ವಿಷಾದನೀಯ. ಕರ್ನಾಟಕದ ಗಡಿಭಾಗದ ಗ್ರಾಮವಾದ ಹಡಗ್ಲ ಎಂಬ ಹೆಸರಿನ ರಿಯಾಯಿತಿ ಪಾಸ್ ಪಡೆದು ಮರಳಿನ ಲಾರಿಗಳು ಆ ಗ್ರಾಮಕ್ಕೆ ಹೋಗದೆ ಗಡಿಂಗ್ಲಜ್ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೋಗುತ್ತಿವೆ. ಗಡಿಭಾಗದಲ್ಲಿ ಬರುವ ಸಂಕೇಶ್ವರ್ ಪೊಲೀಸ್ ಪೇದೆಗಳು ಮರಳು ತಪಾಸಣೆಗೆ ಕಾಯ್ದು ಕುಳಿತರೂ ಅಕ್ರಮವಾಗಿ ಮರಳು ಸಾಗಾಟ ಮಾತ್ರ ನಿಂತಿಲ್ಲ. ಈ ಅಕ್ರಮ ಮಾತ್ರವಲ್ಲದೆ ಇನ್ನೂ ಕೆಲವು ಅಕ್ರಮ ದಂಧೆಗಳು ಕಂಡುಬಂದಿವೆ. ರಿಯಾಯಿತಿ ಪಾಸ್ ನಿಗದಿತ ಸಮಯ ಬೆಳಿಗ್ಗೆ 8:30 ರಿಂದ ಸಾಯಂಕಾಲ 5:30 ಮಾತ್ರ. ಪರವಾನಗಿ ಇಲ್ಲದಿದ್ದರೂ ಸಂಜೆ 6 ಗಂಟೆಯ ನಂತರವೂ ಮರಳು ಲಾರಿಗಳು ಸರಾಗವಾಗಿ ಸಾಗುತ್ತಿವೆ. ಈ ಅಕ್ರಮದ ಬಗ್ಗೆ ತಾಲೂಕಾ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಗಮನ ಹರಿಸುತ್ತಿಲ್ಲ. ಸಂಕೇಶ್ವರ್ ವ್ಯಾಪ್ತಿಯ ಉಪ ತಹಶೀಲ್ದಾರ್ ಹಾಗೂ ಹುಕ್ಕೇರಿ ತಹಶೀಲ್ದಾರ್ ಜಂಟಿ ಕಾರ್ಯಾಚರಣೆ ನಡೆಸಿದಾಗ ಈ ಅಕ್ರಮ ಬೆಳವಣಿಗೆ ಬೆಳಕಿಗೆ ಬಂದಿದೆ. ಈ ಅಕ್ರಮದಲ್ಲಿ 2 ಲಾರಿಗಳು ಅಕ್ರಮವಾಗಿ ಕಂಡುಬಂದಿದ್ದು, ಅದರಲ್ಲಿ 1 ಲಾರಿ ಉಪ ತಹಶೀಲ್ದಾರ್ ಕಲ್ಲೋಳ್ ಇವರ ಮಾತನ್ನು ಲೆಕ್ಕಿಸದೆ ಲಾರಿ ಪರಾರಿಯಾಗಿದ್ದು, ಲಾರಿಯನ್ನು ತಪಾಸಣೆ ಮಾಡಿ ವಶಕ್ಕೆ ತೆಗೆದುಕೊಳ್ಳುವುದಾಗಿ ಪೊಲೀಸ್ ಇಲಾಖೆ ತಿಳಿಸಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಅಕ್ರಮ ಮರಳು ದಂಧೆಗೆ ತೆರೆ ಎಳೆಯಬೇಕೆಂಬುದು ನಮ್ಮ ಆಶಯ.